ಅವರ ಜೀವವನ್ನ ಅವರ ಪ್ರಾಣವನ್ನ ಉಳಿಸಿದವರು ಒಬ್ಬ ಆಟೋ ಡ್ರೈವರ್. ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಒಂದು ಆಟೋದಲ್ಲಿ. ನನಗೆ 1 ಕೋಟಿ ರೂಪಾಯಿ ಬೇಕು, ಎಲ್ಲರನ್ನು ಸಾಯಿಸ್ತೀನಿ ಅಂತ ಹೇಳ್ತಾರೆ. CCTVಯಲ್ಲಿ ಕಳ್ಳನ ಮುಖ ಸೆರೆಯಾಗಿ 6 ಬಾರಿ ಅವರಿಗೆ ಚುಚ್ಚಿ. ಹಲೋ ನಮಸ್ಕಾರ. ಈ ಸಂಜೆ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ನೆನ್ನೆ ಒಂದು ಆಘಾತಕಾರಿಯಾಗಿರುವಂತಹ ಸುದ್ದಿ ತಕ್ಷಣವೇ ಬರುತ್ತೆ. ಸೈಫ್ ಅಲಿ ಖಾನ್ ರವರಿಗೆ 6 ಬಾರಿ ಚಾಕು ಇರಿತವಾಗಿದೆ, ಸ್ಥಿತಿ ಗಂಭೀರವಾಗಿದೆ. ಸಾಕಷ್ಟು ಸುದ್ದಿ ಇಂದಿನವರೆಗೂ, ಈ ಕ್ಷಣದವರೆಗೂ ಕೂಡ ಹರಿದಾಡ್ತಾ ಇದೆ. ನಮ್ಮ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಆಲ್ರೆಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಅವನಿಂದ ಪ್ರಾಥಮಿಕ ತನಿಖೆ ಕೂಡ ಮಾಡಿಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿ ಹೊರಬಿದ್ದಿದೆ. ಈ ನಡುವೆ ಏನಾಯ್ತು, ಯಾಕೆ ಸೈಫ್ ಅಲಿ ಖಾನ್ ಅವರು ಟಾರ್ಗೆಟ್ ಆದ್ರು, ಸೆಲೆಬ್ರಿಟಿಗಳಿಗೆ ಯಾಕೆ ಹೀಗಾಗತ್ತೆ, ಒಂದಷ್ಟು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿರುವಂಥದ್ದು ಈ ಕ್ಷಣದವರೆಗೂ. ಆ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದವರೆಗೆ ಸೈಫ್ ಅಲಿ ಖಾನ್ ರವರ ಆರೋಗ್ಯ ಹೇಗಿದೆ ಅಂತ ನೋಡೋದಾದ್ರೆ, ಅವರಿಗೆ ಆಪರೇಷನ್ ಮಾಡಿದ್ದಾರೆ. ಈಗಾಗಲೇ ವೈದ್ಯರು ಹೇಳಿರುವ ಪ್ರಕಾರ ರೆಸ್ಟ್ ಅವಶ್ಯಕತೆ ಇದೆ. ಯಾಕಂದ್ರೆ ಅವರಿಗೆ ಬರೀ 1-2 ಬಾರಿ ಚಾಕುವಿನಿಂದ ಚುಚ್ಚಿರೋದಿಲ್ಲ, ಬದಲಿಗೆ 6 ಬಾರಿ ಚಾಕುವಿನಿಂದ ಚುಚ್ಚಿರುವಂತಹ ಕಾರಣ ಅವರು ದೀರ್ಘಾವಧಿಯ ಕಾಲ ರೆಸ್ಟ್ ಮಾಡಬೇಕಾಗತ್ತೆ. ಚೇತರಿಕೆ ಕಾಣ್ತಾ ಇದ್ದಾರೆ, ಗುಣಮುಖರಾಗ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಮುಂದುವರೆದಿದೆ. ಹಾಗೆ ಒಂದು ಶಸ್ತ್ರಚಿಕಿತ್ಸೆಯಾಗಿದೆ. ಅವರ ಒಂದು ಬೆನ್ನಿನ ಭಾಗದಲ್ಲಿ ಚಿಕ್ಕದಾದಂತಹ ಚಾಕುವಿನ ತುಂಡು ಪತ್ತೆಯಾಗಿದೆ. ಅಂದ್ರೆ ಯಾವ ಒಂದು ಲೆವೆಲ್ಗೆ ಅವನು ಚುಚ್ಚಿರ್ಬೇಕು ಅನ್ನೋದು ಇಲ್ಲಿ ನಮ್ಮನ್ನ ಕಾಡ್ತಿರುವಂತಹ ಪ್ರಶ್ನೆ. ಯಾಕೆ ಅವನು ಚುಚ್ಚಿದ್ದಾನೆ? ಹಳೆಯ ಒಂದು ದ್ವೇಷ ಏನಾದ್ರೂ ಸೈಫ್ ಅಲಿ ಖಾನ್ ರವರ ಮೇಲೆ ಇತ್ತ, ಅಥವಾ ಈ ಹಿಂದೆ ಅವನೇನಾದ್ರೂ ಅವರ ಮನೆಗೆ ಬಂದಿದ್ನ? ಯಾಕೆಂದ್ರೆ ಅವನು ಹಠಾತ್ತನೆ ಆ ಸೈಫ್ ಅಲಿ ಖಾನ್ ರವರು ಮೇಲಿದ್ದಾರೆ ಅಂತ ಅವನಿಗೆ ಹೇಗೆ ಗೊತ್ತಾಗತ್ತೆ? ಹಾಗೆ ಸೈಫ್ ಅಲಿ ಖಾನ್ ರವರ ಮಗ ಮಲಗುವ ರೂಮ್ ಇದೆ ಅಂತ ಅವನಿಗೆ ಹೇಗೆ ಗೊತ್ತಾಗತ್ತೆ? ಬಹುದೊಡ್ಡ ಫ್ಲಾಟ್, ಅದು ದೊಡ್ಡ ಅಪಾರ್ಟ್ಮೆಂಟು, ಕೈ ಕಾಲಿಗೆ ಒಬ್ಬೊಬ್ರು ಸೆಕ್ಯೂರಿಟಿ ಇರುತ್ತೆ. ಆ ಒಬ್ಬ ಅಪರಿಚಿತನಿಗೆ ಅಷ್ಟೆಲ್ಲ ಹೇಗೆ ಗೊತ್ತಾಗುತ್ತೆ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಕರೀನಾ ಅವರು ಕೂಡ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ FIR ಕಾಪಿನಲ್ಲಿ ಏನಿತ್ತು ಅಂತ ನೋಡೋಣ. FIR ಪ್ರಕಾರ ಹಲ್ಲೆಕೋರ ಏನಿದ್ದಾರೆ, ದರೋಡೆಕೋರ, ಕಳ್ಳ, ಆರೋಪಿ ಅವನೇನಿದಾನಲ್ವಾ, ಅವನು ಮೊದಲಿಗೆ ಬರ್ತಾನೆ, ಅಪರಿಚಿತ ಬರ್ತಾನೆ ಮನೆ ಒಳಗಡೆ. ಅಲ್ಲೊಬ್ರು ಕೆಲಸದವ್ರು ಇರ್ತಾರೆ, ಅವರಿಗೂ ಕೂಡ ಬೆದರಿಸ್ತಾನಂತೆ, ಹೊಡಿತಾನಂತೆ. ಆಮೇಲೆ ಅವರೆಲ್ಲರೂ ಸೇರ್ಕೊಂಡು ಅವನನ್ನ ಒಂದು ರೂಮ್ ಒಳಗಡೆ ಕೂಡ ಹಾಕಿರ್ತಾರೆ. ಅವನನ್ನ ಆ ರೂಮ್ ಒಳಗಡೆ ಕೂಡ ಹಾಕಿದ್ದೇ ಆದ್ರೆ ಅವನು ಹೇಗೆ ಆಚೆ ತಪ್ಪಿಸ್ಕೊಂಡ? ಈ ಒಂದಷ್ಟು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿರುವಂಥದ್ದು. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದ್ರೆ, ಅವನ ಉದ್ದೇಶ ಏನಾಗಿತ್ತು? ಸೈಫ್ ಅಲಿ ಖಾನ್ ರವರ ಒಂದು ಕುಟುಂಬ ಯಾಕೆ ಅವನಿಗೆ ಟಾರ್ಗೆಟ್ ಆಗಿದ್ರು? ಈ ಒಂದು ಪ್ರಶ್ನೆ. ನಂತರ ಘಟನೆ ಆಗುವುದಕ್ಕಿಂತ 1 ಅಥವಾ 2 ಗಂಟೆ ಮುಂಚಿನ CC ಕ್ಯಾಮ್ರಾದ ದೃಶ್ಯದಲ್ಲಿ ಇವನ ಮುಖ ಸೆರೆಯಾಗಿಲ್ಲ. ಹಾಗಾದ್ರೆ CC ಕ್ಯಾಮ್ರಾ ಕೆಟ್ಟೋಗ್ಬಿಟ್ಟಿತ್ತಾ? ಅಥವಾ ಇವನು ಯಾವುದೋ ಮೂಲೆಯಿಂದ ಏನಾದ್ರೂ ಮನೆ ಒಳಗಡೆ ಬಂದು ಸೇರ್ಕೊಂಡ? ಯಾಕಂದ್ರೆ ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಂದ್ರೆ ಎಲ್ಲಾ ಕಡೆಯೂ ಕೂಡ ಕ್ಯಾಮ್ರಾ ಇರುತ್ತೆ, ಎಲ್ಲಾ ಕಡೆಯೂ ಕೂಡ ಸೆಕ್ಯೂರಿಟಿ ಇರುತ್ತೆ, ಮಾರ್ಷಲ್ಸ್ಗಳಿರ್ತಾರೆ. ಬಟ್ ಅವನು ಹೇಗೆ ಮನೆ ಒಳಗಡೆ ಬಂದ? ಅದು ಕೂಡ ಗೊತ್ತಾಗ್ಬೇಕಲ್ವಾ? ಸಿನಿಮಾದಲ್ಲೆಲ್ಲ ನಾವು ನೋಡಿರ್ತೀವಲ್ಲ, ದೊಡ್ಡ ದೊಡ್ಡ ಪೈಪ್ಗಳನ್ನ ಏರ್ಕೊಂಡು ಮನೆ ಒಳಗಡೆ ಬರುವಂಥದ್ದು, ಅಥವಾ ತೆಂಗಿನ ಮರ ಏರ್ಕೊಂಡು ಬರುವಂಥದ್ದು. ಆ ರೀತಿ ಏನಾದ್ರೂ ಬಂದ ಇವನು? ಈ ಒಂದು ವಿಚಾರ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಇವಾಗ ಸಾಮಾನ್ಯವಾಗಿ ಯಾವುದೋ ಒಬ್ಬ ಕಳ್ಳ ಅಂತಾನೆ ಅನ್ಕೊಳ್ಳೋಣ ನಾವು. ಸೈಫ್ ಅಲಿ ಖಾನ್ ರವರ ಮನೆಗೆ ಕಳ್ಳನೇ ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ಈಗ ಕಳ್ಳ ಬರ್ತಾನೆ ಅಂತ ಅಂದ್ರೆ, ಮನೆಯವ್ರ ಮುಂದೆ ಕಳ್ಳ ಸಿಗಾಕೊಳ್ತಾನೆ ಅಂತ ಅಂದ್ರೆ, ಫಸ್ಟ್ ಆ ಕಳ್ಳ ಮಾಡುವಂತಹ ಕೆಲಸ, ಅವನಿಗೆ ಜನರಲ್ ನಾಲೆಡ್ಜ್ ಇದು. ಅವನು ಓಡೋಗಕ್ಕೆ ಟ್ರೈ ಮಾಡ್ತಾನೆ. ಅವನು ಕಳ್ಳ ಅಥವಾ ದರೋಡೆಕೋರ ಆಗಿದ್ರೆ ಓಡೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಕಳ್ಳ ಏನ್ ಮಾಡಿದಾನೆ, ಮನೆಯಲ್ಲಿರುವಂತಹ ಯಜಮಾನನಿಗೆ 6 ಬಾರಿ ಚಾಕುವಿನಿಂದ ಚುಚ್ಚಿದ್ದಾನೆ. ಅಂದ್ರೆ ಇಲ್ಲೇ ನಮ್ಗೆ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇದೆ, ಇವನು ಅವರಿಗೆ ಹೊಡಿಲಿಕ್ಕಂತಾನೆ ಬಂದಿದ್ದಾನೆ, ಅವರಿಗೆ ಸಾಯಿಸ್ಲಿಕ್ಕಂತಾನೆ ಬಂದಿದ್ದಾನೆ ಅಂತ. ಇದನ್ನ ನಾವು ಹೇಳ್ತಾ ಇಲ್ಲ, ಇದು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ. ಅಂದ್ರೆ ಎಲ್ಲರೂ ಕೂಡ ಬುದ್ಧಿವಂತರಾಗಿದ್ದಾರೆ ಜನರು.
ಅಲ್ಲ, ಸಾಮಾನ್ಯವಾಗಿ ಯಾವುದೋ ಒಬ್ಬ ಕಳ್ಳ ಬರ್ತಾನಂತೆ, ಅಪರಿಚಿತ ಅಂತೆ ಬರ್ತಾನಂತೆ, 1 ಕೋಟಿ ಕೇಳ್ತಾನಂತೆ, ಇವರು ಎಲ್ಲಾ ವಿಚಾರ ಹೇಳ್ತಾನಂತೆ, ಇವರು ಯಾರು ಏನು ಎತ್ತ ಎಲ್ಲ ಪ್ರಶ್ನೆ ಮಾಡ್ತಾರಂತೆ. ಆಮೇಲೆ ಮೇಲಿಂದ ಸೈಫ್ ಅಲಿ ಖಾನ್ ಅವರು ಇಳಿದು ಬಂದಾಗ ನೇರವಾಗಿ ಹೋಗಿ ಅವರಿಗೆ ಚುಚ್ತಾನಂತೆ. ಇದು ಕೂಡ ನಂಬಲಿಕ್ಕೆ ಅಂದ್ರೆ ಸತ್ಯಕ್ಕೆ ದೂರವಾಗಿದೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇರೋದು. ಅದೇ ಪ್ರಾಥಮಿಕವಾಗಿ ಆ ಕಳ್ಳ ಏನು ಅರೆಸ್ಟ್ ಆಗಿದ್ದಾನಲ್ವಾ, ಅವನ್ನ ಪ್ರಾಥಮಿಕ ತನಿಖೆ ಮಾಡಿದ್ದಾದ್ಮೇಲೆ ಆ ನಿಜಾಂಶ ಏನು ಅಂತ ಬಯಲಾಗುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ವಿಚಾರ ಬಾಲಿವುಡ್ಗೆ ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್ ಆಗಿದೆ. ಬರೀ ಬಾಲಿವುಡ್ಗೆ ಮಾತ್ರವಲ್ಲದೆ ಇಡೀ ಭಾರತಕ್ಕೆ ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕಂತಂದ್ರೆ ಇಡೀ ಖಾನ್ ವಂಶ ಅಂತಂದ್ರೇನೆ ಗೊತ್ತು ಎಷ್ಟು ದೊಡ್ಡ ವಂಶ, ಅವರಿಗೆ ಎಷ್ಟು ಬೆಲೆ ಇದೆ ಅಂತ. ಅಂಥದ್ರಲ್ಲಿ ಇಲ್ಲಿ ಸೈಫ್ ಅಲಿ ಖಾನ್ ತಮ್ಮಷ್ಟಕ್ಕೆ ತಾವಿರುವಂತಹ ಸೈಫ್ ಅಲಿ ಖಾನ್ ರವರಿಗೆ ಈ ರೀತಿ ಆಗುತ್ತೆ ಅಂತಂದ್ರೆ ಬಹುಶಃ ಎಲ್ಲರೂ ಕೂಡ ಹೆದರಿದ್ದಾರೆ. ಅವರ ಆಸ್ಪತ್ರೆಯಲ್ಲಿರುವಾಗಲೇ ಸಾಕಷ್ಟು ಅವರ ಆಪ್ತರಾಗಿರಬಹುದು ಸೆಲೆಬ್ರಿಟಿಗಳು ಅವ್ರನ್ನ ಬಂದು ಮೀಟ್ ಮಾಡಿಕೊಂಡು ಏನಾಯ್ತು ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಚಾರವನ್ನ ಹೇಳ್ತೀನಿ. ಸೈಫ್ ಅಲಿ ಖಾನ್ ರವರಿಗೆ ಈ ರೀತಿ ಚಾಕುವಿನಿಂದ ಚುಚ್ಚಿದಂತಹ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಸೆಲೆಬ್ರಿಟಿ, ದೊಡ್ಡ ದೊಡ್ಡ ಕಾರ್ಗಳನ್ನ ಇಟ್ಕೊಂಡಿದ್ದಾರೆ, ದೊಡ್ಡ ಬಂಗಲೆ ಇದೆ, ಕೈಗೊಬ್ರು ಕಾಲ್ಗೊಬ್ರು ಆಳು ಅಂತಾರಲ್ಲ ಆ ರೀತಿ ಜೀವನವನ್ನ ಮಾಡ್ತಿದ್ದಂಥವ್ರಿಗೆ ಒಬ್ಬ ಆಟೋ ರಿಕ್ಷಾದ ಡ್ರೈವರ್ ಅವರ ಪ್ರಾಣವನ್ನ ಉಳಿಸ್ಲಿಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಅಂದ್ರೆ 1:30 ಸುಮಾರಿಗೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಒಂದು ಆಟೋದಲ್ಲಿ. ಅಷ್ಟೆಲ್ಲ ಇದೆ ಅವ್ರ ಹತ್ರ, ಬಟ್ ಅವರ ಜೀವವನ್ನ ಅವರ ಪ್ರಾಣವನ್ನ ಉಳಿಸಿದವರು ಒಬ್ಬ ಆಟೋ ಡ್ರೈವರ್. ಇದು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಒಂದು ಅಂಶ. ನಂತರ ನಾವು ನೋಡ್ತಾ ಹೋಗೋಣ. CCTVಯಲ್ಲಿ ಕಳ್ಳನ ಮುಖ ಸೆರೆಯಾಗಿದೆ. ಕಳ್ಳ ವಿಡಿಯೋದಲ್ಲಿ ನೀವು ಗಮನಿಸಬಹುದು, ವಿಡಿಯೋದಲ್ಲಿ ಅವನು CC ಕ್ಯಾಮ್ರಾ ಅಲ್ಲಿದೆ ಅಂತ ನೋಡ್ತಿದ್ದಂಗೆ ಮುಖವನ್ನ ಮುಚ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಅದೇ 2 ಗಂಟೆ ಹಿಂದೆ ಅವನ ಮುಖ ಯಾಕೆ CC ಕ್ಯಾಮ್ರಾದಲ್ಲಿ ಸೆರೆಯಾಗಿಲ್ಲ? ಅವನು ಯಾವ ಕಡೆಯಿಂದ ಮನೆಗೆ ಬಂದಿರಬಹುದು, ಯಾವ ಮೂಲೆಯಿಂದ ಮನೆಗೆ ಬಂದಿರಬಹುದು? ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ನಾವು ನೋಡೋಣ. ಇವಾಗ ಸೈಫ್ ಅಲಿ ಖಾನ್ ರವರಿಗೂ ಕೂಡ ನಮ್ಮ ದೇಶಾದ್ಯಂತ ಅಭಿಮಾನಿಗಳಿಗೇನು ಕೊರತೆ ಇಲ್ಲ. ಅಷ್ಟು ದೊಡ್ಡ ಸೆಲೆಬ್ರಿಟಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಅವರು ಒಂದು ರೀತಿ ಶಾಕ್ ಆಗಿದ್ದಾರೆ. ಯಾಕೆ ಸೈಫ್ ಅಲಿ ಖಾನ್ ಅವರು ಟಾರ್ಗೆಟ್ ಆದ್ರು? ತಮ್ಮ ಪಾಡಿಗೆ ತಾವಾಯ್ತು, ತಮ್ಮ ಸಿನಿಮಾದ ಕೆಲಸವಾಯ್ತು, ತಮ್ಮ ಕುಟುಂಬವಾಯ್ತು ಅಂತ ಅನ್ಕೊಂಡವ್ರು ತಮ್ಮ ಪಾಡಿಗೆ ತಾವಿದ್ರು. ಬಟ್ ಸೈಫ್ ಅಲಿ ಖಾನ್ ಯಾರಿಗೆ ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ? ಇದು ನೇರವಾಗಿರುವಂತಹ ಒಂದು ಪ್ರಶ್ನೆ. ಓಕೆ, ಅದನ್ನು ಹೊರತುಪಡಿಸಿ 30 ನಿಮಿಷದಲ್ಲಿ ಅಂದ್ರೆ ಅವರಿಗೆ ಚಾಕುವಿನಿಂದ ಚುಚ್ಚುವ 30 ನಿಮಿಷ ಹಿಂದೆ ಏನಾಯಿತು ಅದನ್ನ ನೋಡ್ತಾ ಹೋದ್ರೆ, ಮನೆಯ ಒಂದು ಕೆಲಸದಾಕೆ ನರ್ಸ್ ಇರ್ತಾರೆ. ಅವರ ಹೆಸರು ಬಂದು ಎಲಿಯಾಮಾ ಫಿಲಿಪ್ ಅಂತ. ಅವರು ಪೊಲೀಸರ ಮುಂದೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಅಪರಿಚಿತ ಒಬ್ರು ಮನೆಯೊಳಗೆ ಎಂಟ್ರಿ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಇವರು ನರ್ಸು ಅವರನ್ನ ನೋಡ್ತಾರೆ. ಏನು ಎತ್ತ ಯಾರ್ ನೀನು ಅಂತ ಒಂದಷ್ಟು ಪ್ರಶ್ನೆಗಳಿರುತ್ತಲ್ವಾ, ಆ ಪ್ರಶ್ನೆಗಳನ್ನ ಅವರು ಕೂಡ ಮಾಡಿದ್ದಾರೆ. ಎಲಿಯಾಮ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಅವರು ಹೇಳ್ತಾರೆ ಸೈಫ್ ಅಲಿ ಖಾನ್ ರವರ ಮಗನ ಒಂದು ರೂಮ್ಗೆ ನುಗ್ಗುವಂತಹ ಪ್ರಯತ್ನ ಈ ಆರೋಪಿ ಮಾಡಿದ್ದಾನಂತೆ. ಅವರು ಆಗ ಪ್ರಶ್ನೆಯನ್ನ ಮಾಡ್ತಾರೆ, ಯಾರು ನೀನು, ಏನು ಎತ್ತ, ಯಾಕೆ ಇಲ್ಲಿ ಬಂದಿದ್ಯಾ, ನಿನಗೆ ಏನ್ ಬೇಕು, ಯಾರು ನಿನ್ನ ಒಳಗಡೆ ಬಿಟ್ರು ಅಂತ ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಆಗ ಈ ನರ್ಸ್ ಹತ್ರ ನೇರವಾಗಿ ನನಗೆ 1 ಕೋಟಿ ರೂಪಾಯಿ ಬೇಕು, ಇಲ್ಲ ಅಂತಂದ್ರೆ ನಾನು ಎಲ್ಲರನ್ನು ಕೂಡ ಸಾಯಿಸ್ಬಿಡ್ತೀನಿ ಅಂತ ಒಂದಷ್ಟು ಬೆದರಿಕೆಗಳನ್ನ ಹಾಕ್ತಾನಂತೆ. ಆ ಒಂದು ಸಂದರ್ಭದಲ್ಲಿ ನರ್ಸ್ ಏನ್ ಮಾಡ್ತಾರೆ, ಅವ್ರಿಗೂ ಕೂಡ ಭಯ ಆಗುತ್ತೆ. ಇನ್ನೊಬ್ರು ಕೆಲಸದವರು ಬರ್ತಾರಂತೆ. ಅವರು ಕೂಡ ಕೇಳ್ತಾರೆ, ಏನಾಯ್ತು, ಯಾರು ನೀನು, ನಿನಗೆ ಏನ್ ಬೇಕು, ಯಾಕೆ ಇಲ್ಲಿಗೆ ಬಂದಿದ್ಯಾ, ಹೇಗ್ ಬಂದೆ ಅಂತ ಕೇಳ್ತಾರೆ. ಅವರಿಗೂ ಕೂಡ ನನಗೆ 1 ಕೋಟಿ ಬೇಕು, ಇಲ್ಲಾಂದ್ರೆ ಎಲ್ಲರನ್ನು ಸಾಯಿಸ್ತೀನಿ ಅಂತ ಹೇಳ್ತಾರೆ. ಸೊ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಇವರಿಗೂ ಕೂಡ ಹೊಡೆದಿದ್ದಾರಂತೆ, ಅವನು ಆರೋಪಿ ಇವರಿಬ್ಬರಿಗೂ ಕೂಡ ಹೊಡೆದಿದ್ದಾನೆ. ನಂತರ ಈ ಒಂದು ಗಲಾಟೆಯ ಶಬ್ದ ಮೇಲ್ಗಡೆ ಇರುವಂತಹ ಸೈಫ್ ಅಲಿ ಖಾನ್ ರವರಿಗೆ ಕೇಳಿಸಿದೆ. ಆಗ ಸೈಫ್ ಅಲಿ ಖಾನ್ ರವರು ಏನ್ ಮಾಡ್ತಾರೆ, ನೇರವಾಗಿ ಕೆಳಗೆ ಇಳಿದು ಬರ್ತಾರೆ. ಅವರು ಕೂಡ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾರೆ, ಯಾರು ನೀನು, ಯಾಕೆ ನೀನು ಇಲ್ಲಿಗೆ ಬಂದಿದ್ದೀಯಾ, ನಿನಗೆ ಏನ್ ಬೇಕು, ನಿನಗೆ ಯಾರು ಒಳಗೆ ಬಿಟ್ಟಿದ್ದು? ಅವರಿಗೂ ಕೂಡ ಡೌಟ್ ಬಂದಿದೆ. ಆ ಆರೋಪಿಯನ್ನ ನೋಡ್ತಾ ಇದ್ರೆ ಬಹುಶಃ ಎಲ್ರಿಗೂ ಕೂಡ ಡೌಟ್ ಬರುತ್ತೆ ಅವನೊಬ್ಬ ಕಳ್ಳ ಅಂತ. ಯಾಕೆಂದ್ರೆ ಅವನ ಚಲನವಲನ ಹಾಗೆ ಇದೆ. ನೀವು ಈ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಅವನ ಚಲನವಲನ ಹೇಗಿದೆ ಅಂತ. ಈ ಒಂದು ವಿಡಿಯೋದಲ್ಲೇ ನಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ ಅವನೊಬ್ಬ ಕಳ್ಳ ಅಂತ. ಅವನ ಚಲನವಲನವನ್ನ ನೋಡಿದಂತಹ ಸೈಫ್ ಅಲಿ ಖಾನ್ ರವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ, ಯಾರು ನೀನು, ಯಾಕೆ ಬಂದಿದ್ಯಾ, ನಿನಗೆ ಏನ್ ಬೇಕು, ಯಾರು ನಿನಗೆ ಒಳಗಡೆ ಬಿಟ್ರು, ಸೆಕ್ಯೂರಿಟಿ ಇರ್ಲಿಲ್ವಾ ಅಂತ ಸ್ವಲ್ಪ ಜೋರು ಮಾಡ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಆರೋಪಿ ಏನ್ ಮಾಡ್ತಾನೆ, ಸೈಫ್ ಅಲಿ ಖಾನ್ ರವರಿಗೆ ಚುಚ್ಚುವಂತಹ ಪ್ರಯತ್ನ ಮಾಡ್ತಾನೆ. ಮನೆ ಕೆಲಸದಲ್ಲಿ ಇಬ್ರು ಇರ್ತಾರಲ್ವಾ, ಅವರಿಗೂ ಕೂಡ ಹೊಡೆದಿದ್ದಾನೆ. ಈ ಒಂದು ವಿಚಾರವನ್ನ
ಆ ಎಲಿಯಾಮ ಏನಿದಾರಲ್ವಾ, ಅವರು ಪೊಲೀಸ್ ರಿಪೋರ್ಟ್ಗೆ ಕೊಟ್ಟಿರುವಂತಹ ಮಾಹಿತಿ. ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಆ ಒಬ್ಬ ಕಳ್ಳ ತನ್ನ ಮುಖವನ್ನ ಮುಚ್ಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಮೇಲ್ಗಡೆ ನಡೆದುಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಸಿಸಿ ಕ್ಯಾಮ್ರಾವನ್ನ ಅವನು ನೋಡಿದಂತಹ ಸಂದರ್ಭದಲ್ಲಿ ಮುಖವನ್ನ ಈ ರೀತಿ ಮುಚ್ಕೊಳ್ತಾನೆ. ಸೊ ಅವನಿಗೆ ಏನಾಗಿದೆ ಅಂತಂದ್ರೆ ಭಯ ಸ್ಟಾರ್ಟ್ ಆಗಿದೆ. ಅಲ್ಲಿ ನನ್ನನ್ನ ಹಿಡಿದು ಬಿಡ್ತಾರೆ, ಪೊಲೀಸ್ಗೆ ಕೊಟ್ಟು ಬಿಡ್ತಾರೆ ಅಂತ. ಯಾಕೆಂದ್ರೆ ಅವನು ಹೋಗಿರೋದು ಒಬ್ಬ ದೊಡ್ಡ ಸೆಲೆಬ್ರಿಟಿ ಮನೆಗೆ, ಅವನು ಚುಚ್ಚಿರೋದು ಒಬ್ಬ ದೊಡ್ಡ ಸೆಲೆಬ್ರಿಟಿಗೆ. ಅದು ಒಂದೆರಡು ಬಾರಿ ಅಲ್ಲ, ಬರೋಬ್ಬರಿ 6 ಬಾರಿ ಅವರಿಗೆ ಚುಚ್ಚಿ, ಇನ್ನೇನು ಜಸ್ಟ್ ಅಲ್ಲಿ ಅವರ ಬೆನ್ನಿನ ಮೂಳೆಗೂ ಕೂಡ ಅದು ಹೋಗ್ಬೇಕಿತ್ತು ಚಾಕು, ಅದರ ಪಕ್ಕದಲ್ಲಿ ಚುಚ್ಚಿಬಿಟ್ಟಿದ್ದಾನೆ. ಅದು ಚಾಕುವಿನ ಪೀಸ್ ಕೂಡ ಪತ್ತೆಯಾಗಿದೆ ಅವರ ದೇಹದ ಭಾಗದಲ್ಲಿ. ಇಷ್ಟು ದೊಡ್ಡ ಸೆಲೆಬ್ರಿಟಿಗೆ ಹೀಗೆ ಮಾಡಿರುವವನಿಗೆ ಪೊಲೀಸರು ಸುಮ್ಮನೆ ಬಿಡ್ತಾರಾ? ಇಲ್ವಲ್ಲ, ಆ ಭಯ ಅವನಿಗೆ ಸ್ಟಾರ್ಟ್ ಆಗಿದೆ, ಮುಖವನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯ ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಯಾಕೆ ಮನೆಯಲ್ಲಿ ಕರೀನಾ ಅವರು ಇರ್ಲಿಲ್ವಾ, ಅವ್ರ ಪತ್ನಿ ಎಲ್ಲೋಗಿದ್ರು ಅಂತ ಎಲ್ರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಈ ಸಂದರ್ಭದಲ್ಲಿ ಕರೀನಾ ಅವರು ಮನೆಯಲ್ಲಿ ಇರಲಿಲ್ಲ. ಅವರು ಮತ್ತೆ ಅವರ 2 ಮಕ್ಕಳು ಕೂಡ ಇರಲಿಲ್ಲ. ಅವರು ಮೊನ್ನೆ ರಾತ್ರಿಯೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕ್ತಾರೆ. ನಾನು ನನ್ನ ಸಹೋದರಿಯ ಜೊತೆಗೆ ಪಾರ್ಟಿಯಲ್ಲಿ ಇದ್ದೀನಿ, ಗರ್ಲ್ಸ್ ಪಾರ್ಟಿಯನ್ನ ಮಾಡ್ತಾ ಇದ್ದೀವಿ ಅಂತ ಒಂದು ಪೋಸ್ಟ್ ಹಾಕಿರ್ತಾರೆ. ಕರಿಷ್ಮಾ ಅವರ ಮನೆಯಲ್ಲಿ ಇರ್ತಾರೆ. ಅವರ ಸಹೋದರಿಯಾದ ಕರಿಷ್ಮಾ ಅವರ ಮನೆಯಲ್ಲಿ ಇರ್ತಾರೆ. ಅವರ ಮಕ್ಕಳೊಂದಿಗೆ ಪಾರ್ಟಿಯಲ್ಲಿರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ನಾವು ನೋಡಬಹುದು, ಘಟನೆ ತಿಳಿತಿದ್ದಂತೆ ಕರೀನಾ ಅವರಿಗೆ ವಿಚಾರ ತಿಳಿತಾ ಇದ್ದಂತೆ ಅವರು ತಕ್ಷಣವೇ ಆಸ್ಪತ್ರೆಗೆ ಬಂದಿದ್ದಾರೆ. ಇಲ್ಲಿಯವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಸೈಫ್ ಅಲಿ ಖಾನ್ ರವರ ಜೊತೆಯೇ ಇದ್ದಾರೆ. ಅದೇ ರೀತಿ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಒಂದು ಘಟನೆ ನಮ್ಮ ಜೀವನದಲ್ಲಿ ಆಘಾತವನ್ನುಂಟು ಮಾಡಿದೆ. ನಂಬಲಿಕ್ಕೆ ಈ ಕ್ಷಣದವರೆಗೂ ಕೂಡ ನಮಗೆ ಈ ವಿಚಾರ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ಆಘಾತವನ್ನುಂಟು ಮಾಡಿದೆ. ಇನ್ನೂ ಆ ವಿಚಾರದಿಂದ ನಾನು ಹೊರಗೆ ಬಂದಿಲ್ಲ. ಇದೊಂದು ನಮಗೆ ಕಷ್ಟದ ಸಮಯ ಇದೆ. ಯಾರೆಲ್ಲ ನಮ್ಮ ಜೊತೆಗೆ ನಿಂತಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದ. ನಿಮ್ಮೆಲ್ರಿಗೂ ಕೂಡ ಕೃತಜ್ಞತೆಯನ್ನು ನಾನು ತಿಳಿಸ್ತೀನಿ. ಇಲ್ಲಿಯವರೆಗೂ ಕೂಡ ನನ್ನ ಜೊತೆಗಿದ್ದೀರಾ. ಯಾರು ಏನು ಎತ್ತ ನಮಗೂ ಕೂಡ ಈವರೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಕರೀನಾ ಅವರು ಅಭಿಮಾನಿಗಳಿಗೆ ಒಂದು ಪೋಸ್ಟ್ ಅನ್ನು ಹಾಕಿ ಮನವಿ ಮಾಡ್ತಾರೆ. ಯಾರು ಕೂಡ ಏನು ಧೃತಿಗೆಡಬೇಡಿ, ಅವರು ಸೇಫ್ ಆಗಿದ್ದಾರೆ, ಶಸ್ತ್ರಚಿಕಿತ್ಸೆ ಆಗಿದೆ, ಚೇತರಿಕೆಯಾಗಬೇಕು, ಇನ್ನು ನಿರಂತರವಾಗಿ ಒಂದಷ್ಟು ದಿನ ಅವ್ರಿಗೆ ಅವಶ್ಯಕತೆ ಇದೆ ರೆಸ್ಟ್ ಅಂತ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಕರೀನಾ ಅವರು. ಅದಾದ ನಂತರ ಇನ್ನೊಂದು ವಿಚಾರ ನಾವು ಗಮನಿಸಬೇಕು. ಮುಂಬೈ ಪೊಲೀಸರು 20 ತಂಡದೊಂದಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗರಾದಂತಹ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿರುವಂತಹ ದಯಾನಾಯಕ ಸರ್ ಅವರ ಒಂದು ಸಾರಥ್ಯ ಇದೆ ಅನ್ನೋದಂಥದ್ದು ಕೂಡ ಗಮನಿಸಬಹುದು. ಅವ್ರು ಹೋಗಿದ್ದಾರೆ ಅಂತಂದ್ರೆ ಇದು ಸಕ್ಸಸ್ ಆಗೇ ಆಗುತ್ತೆ. ಯಾರು ಕಳ್ಳ, ಆಲ್ರೆಡಿ ಕಳ್ಳ ಸಿಕ್ಕು ಬಿದ್ದಿದ್ದಾನೆ, ಅವರನ್ನ ಒಂದು ಪ್ರಾಥಮಿಕ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಂತರ ಹೇಗೆ ಕಳ್ಳನನ್ನ ಪತ್ತೆ ಹಚ್ಚಿದ್ರು ಪೊಲೀಸರು, ಇದು ಕೂಡ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಕೆಲಸ. ಸಿಸಿಟಿವಿ ದೃಶ್ಯ ಇತ್ತು, ಓಕೆ, ಆದ್ರೆ ಯಾವ ತಂತ್ರಾಂಶವನ್ನ, ಯಾವ ಟೆಕ್ನಾಲಜಿಯನ್ನ ಬಳಸಿಕೊಂಡು ಕಳ್ಳನನ್ನ ಹುಡುಕಿದ್ರು ಅದನ್ನ ನೋಡ್ತಾ ಹೋದ್ರೆ ನಮ್ಮ ಪೊಲೀಸರು ಇಲ್ಲಿ ಬಳಸಿಕೊಂಡಿರುವಂತಹ ಟೆಕ್ನಾಲಜಿ, ಡೇಟಾ ಡಂಪಿಂಗ್ ಅನ್ನುವ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಕಳ್ಳನನ್ನ ಹುಡುಕಿದ್ದಾರೆ. ಆದ್ರೆ ಈ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಅದನ್ನ ನೋಡ್ತಾ ಹೋದ್ರೆ ಮೊದಲಿಗೆ ಮೊಬೈಲ್ನ ಒಂದು ರಿಟ್ರೀವ್ ಮಾಡುತ್ತೆ. ಟೆಕ್ಸ್ಟ್ ಮೆಸೇಜ್ಗಳಾಗಿರಬಹುದು, ವಾಟ್ಸಪ್ ಮೆಸೇಜ್ಗಳಾಗಿರಬಹುದು, ಲೊಕೇಶನ್ ಆಗಿರಬಹುದು, IP ಅಡ್ರೆಸ್ ಆಗಿರಬಹುದು, ಮೊಬೈಲ್ನಲ್ಲಿ ತಾಂತ್ರಿಕವಾಗಿ ಏನೆಲ್ಲ ಇದೆ ಎಲ್ಲವನ್ನು ಕೂಡ ಈ ಒಂದು ಟೆಕ್ನಾಲಜಿ ಬಳಸಿಕೊಂಡು ಪೊಲೀಸರು ಕಳ್ಳನನ್ನ ಸೆರೆ ಹಿಡಿಯುವಂತಹ ಪ್ರಯತ್ನ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ ಮನೆಯ ಒಳಗಿದ್ದ ಕಳ್ಳ ಆಚೆ ಹೋಗಿರಬಹುದು, ಆದರೆ ಪೊಲೀಸರಿಗೆ ಆ ಕಳ್ಳ ತಗಲಾಕೊಂಡಿದ್ದಾನೆ. ಆಲ್ರೆಡಿ ಪ್ರಾಥಮಿಕ ತನಿಖೆಯೂ ಕೂಡ ನಡೀತಾ ಇದೆ. ಮುಂದೆ ಏನಾಗುತ್ತೆ ಎಲ್ಲವೂ ಕೂಡ ನಿಮ್ಮ ಮುಂದೆ ನಾವು ಹೇಳ್ತಾ ಹೋಗ್ತೀವಿ. ಅಲ್ಲಿಯವರೆಗೂ ಕೂಡ ಅವರ ಆರೋಗ್ಯ ಚೇತರಿಕೆಯಿಂದ ಇದೆ. ಯಾರು ಕೂಡ ಏನು ಧೃತಿಗೆಡಬೇಡಿ, ನೀವೆಲ್ಲ ನಮ್ಮ ಜೊತೆಗಿದ್ದೀರಾ ಅನ್ನೋದು ಕೂಡ ಬಹಳ ಸಂತಸದ ವಿಷಯ. ಈ ರೀತಿ ಒಂದಷ್ಟು ವಿಚಾರಗಳನ್ನ ಕರೀನಾ ಅವರು ಹಂಚ್ಕೊಂಡಿದ್ದಾರೆ ಅನ್ನೋದು ಈ ಕ್ಷಣಕ್ಕೆ ಬರ್ತಾ ಇರುವಂತಹ ಒಂದು ಡೀಟೇಲ್ ಆಗಿದೆ. ಇನ್ನು ಸೈಫ್ ಅಲಿ ಖಾನ್ ರವರೇ ಯಾಕೆ ಈ ಕಳ್ಳರಿಗೆ ಟಾರ್ಗೆಟ್ ಆದ್ರು ಅಂತ ಒಂದಷ್ಟು ಪ್ರಶ್ನೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಕಳ್ಳ ಆಲ್ರೆಡಿ ಸಿಕ್ಬಿದ್ದಿದ್ದಾನೆ, ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇದ್ರ ಹಿಂದೆ ಯಾರಾದ್ರೂ ಏನಾದ್ರು ಷಡ್ಯಂತ್ರ ಮಾಡಿ ಅವ್ರನ್ನ
ಸೈಫ್ ಅಲಿ ಖಾನ್ ರವನ್ನ ಟಾರ್ಗೆಟ್ ಏನಾದರೂ ಮಾಡಿದಾರಾ, ಅಥವಾ ಸೈಫ್ ಅಲಿ ಖಾನ್ಗೆ ಯಾರಾದರೂ ವೈರಿಗಳಿದ್ರೆ ಅವ್ರೇನಾದ್ರೂ ಇವ್ರನ್ನ ಟಾರ್ಗೆಟ್ ಮಾಡಿ ಇವನ್ನ ಕಳಿಸ್ಕೊಟ್ರ, ಅಥವಾ ಇವನು ದರೋಡೆಗೆ ಅಥವಾ ಕಳ್ಳತನಕ್ಕೆ ಮನೆಗೆ ಬಂದಿದ್ನ, ಇವನಿಗೆ 1 ಕೋಟಿ ಅವಶ್ಯಕತೆ ಇತ್ತ, ಅವನಿಗೆ ಹೇಗೆ ಗೊತ್ತಿತ್ತು ಸೈಫ್ ಅಲಿ ಖಾನ್ ಮಗ ಮಲಗ್ತಿದ್ದ ರೂಮ್ ಇದೆ, ಸೈಫ್ ಅಲಿ ಖಾನ್ ಮೇಲೆ ಇದ್ರು ಅಂತ ಅವನಿಗೆ ಹೇಗೆ ಗೊತ್ತಿತ್ತು? ಈ ಎಲ್ಲ ವಿಚಾರ ನಮಗೆ ನಮ್ಮ ತಲೆ ಒಳಗಡೆ ಇರುವಂತಹ ಎಲ್ಲ ಡೌಟ್ಗಳಿಗೆ, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಈ ಒಂದಷ್ಟು ಪ್ರಶ್ನೆಗಳಿಗೆ ಕೆಲವೇ ಕ್ಷಣದಲ್ಲಿ ಪೊಲೀಸರು ಉತ್ತರವನ್ನ ಕೊಡ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚೆ ನ್ಯೂಸ್.